ಎಲ್ಲರಿಗೂ ನಮಸ್ಕಾರ. ಕಾಶಿ ವ್ಲಾಗ್ಗೆ ಸ್ವಾಗತ ಅಂದ್ಕೊಳ್ಳಿ. ಇವತ್ತು ಕಾಶಿಯಲ್ಲಿದ್ದೀವಿ. ಹೆಚ್ಚು ಕಡಿಮೆ ನಮ್ಮ ಬಸ್ ಇರೋದು 10 ಕಿಲೋಮೀಟರ್ ದೂರದಲ್ಲಿ, ಅಂದರೆ ಔಟ್ಡೋರ್ ರಿಂಗ್ ರೋಡಲ್ಲಿರೋದು. ನಾನು ಇವಾಗ 10 ಕಿಲೋಮೀಟರ್ ಬರೋ ತನಕ ಎಷ್ಟು ಕಷ್ಟ ಆಯಿತು ಅಂದರೆ ತುಂಬ ಕಷ್ಟ ಆಯಿತು. ಅಲ್ಲಿಂದ ಇಲ್ಲಿ ತನಕ ಬಂದೆ. ಇವಾಗ ಇನ್ನೊಂದು 300 ಮೀಟ್ರ್ ನಡ್ಕೋಬೇಕು. ಇದಕ್ಕೆ ನಾವು ಹೋಗ್ತಿರೋಂಥ ರೋಡ್ ಬಂದು ಈ ರೀತಿ ಇದೆ. ಯಾಕಂದರೆ ನಾವು ನಮ್ಮ ಬಸ್ ಅಂತೂ ಜಾಸ್ತಿ ದೊಡ್ಡದಿರೋದ್ರಿಂದ ಸಿಟಿ ಒಳಗಡೆ ಎಂಟ್ರಿ ಇರೋದಿಲ್ಲ, ಔಟ್ಡೋರ್ ರಿಂಗ್ ರೋಡಲ್ಲೇ ಇರಬೇಕಾಗಿರುತ್ತೆ. ಆದ್ದರಿಂದ ನೆಕ್ಸ್ಟ್ ಟೈಮ್ ಬಂದಾಗ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ಸರಿ ಅಂತೂ ಎಕ್ಸ್ಪ್ಲೋರ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ಬೋದು ಒಂದು ಸಾರಿ. ಏಕೆಂದರೆ ನಾನು ಇಂಡಿವಿಜುವಲಾಗಿ ಬಂದಿದ್ದೆ, ನಾನು ಕಂಪ್ಲೀಟಾಗಿ ನನ್ನ ಡಿಸಿಷನಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದಾಗಿತ್ತು. ಇದು ನಾವು ಪ್ಯಾಕೇಜಲ್ಲಿ ಕರ್ಕೊಬಂದಿರೋದ್ರಿಂದ ನಾವು ಆ ರೀತಿ ಮಾಡೋದಕ್ಕಲ್ಲ, ಟೈಮ್ ಕವರ್ ಮಾಡಬೇಕಲ್ಲ. ಆದ್ದರಿಂದ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿರಿ. ಇದೆಲ್ಲ ವ್ಲಾಗ್ ಅಂತೂ ಸ್ವಲ್ಪ ಅಡ್ಜಸ್ಟಬಲ್ ಆಗಿ ಮಾಡಬೇಕಾಗಿರುತ್ತೆ. ಯಾಕಂದರೆ ಎಲ್ಲದಕ್ಕೂ ಕೂಡ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಪ್ಲೇಸಸ್ಗಳನ್ನೂ ಕೂಡ ಕವರ್ ಮಾಡಬೇಕು. ಹೆಚ್ಚು ಕಡಿಮೆ ನಾರ್ತ್ ಇಂಡಿಯಾ ಪ್ಯಾಕೇಜ್ ಇದು, ಆದ್ದರಿಂದ ಬಂದಿರೋದ್ರಿಂದ ಈ ರೀತಿ ಆಗುತ್ತೆ. ಆದ್ದರಿಂದ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ, ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದು. ಟೆಂಪಲ್ಗೆ ಯಾವ ರೀತಿ ಹೋಗ್ಬೋದು, ಏನು ಎತ್ತ ಅಂತ ಎಕ್ಸ್ಪ್ಲೇನ್ ಮಾಡ್ಬೋದು. ಬನ್ನಿ ಮುಂದೆ ಹೋಗೋಣ. ಸಕ್ಕತ್ತು ಜನ ಇದ್ದಾರೆ ಇವತ್ತು. ನೋಡ್ಬೋದು ಟೆಂಪಲ್ ಎಂಟ್ರಿ ಈ ರೀತಿ ಇರುತ್ತೆ. ಔಟ್ ಸೈಡಲ್ಲಿ ಒಳಗಡೆ ಹೋಗಬೇಕು. ಇಲ್ಲೆಲ್ಲ ಒಳಗಡೆ ಹೋಗ್ಬೇಕು. ಕ್ಯಾಮ್ರಾ, ಫೋನ್ ಯಾವುದು ಕೂಡ ಎಲೆಕ್ಟ್ರಿಕ್ ಐಟಮ್ಸ್ ಯಾವುದು ಕೂಡ ಅಲ್ಲೋ ಇರೋದಿಲ್ಲ. ಇಲ್ಲೇ ಒಂದು ಔಟ್ಡೋರ್ಸಲ್ಲಿ ಶಾಪಲ್ಲಿರುವಂಥ ಲಾಕರ್ಸ್ಗಳಲ್ಲಿ ನಿಮ್ಮ ಫೋನ್ನ ಡೆಪಾಸಿಟ್ ಮಾಡಿಬಿಟ್ಟು ಹೋಗಿ ಬರಬೇಕಾಗುತ್ತೆ. ಇಲ್ಲಿ ಲೆಕ್ಕ ಇಲ್ಲದೇ ಇರೋ ರೀತಿ ಅಮೌಂಟ್ ಕೇಳ್ತಾರೆ, ಕೇಳಿಕೊಂಡು ನೋಡಿಕೊಂಡು ಇಡಬೇಕಾಗಿರುತ್ತೆ. ಇಲ್ಲಿ ಒಂದು ಫೋನ್, ಒಂದು ಕ್ಯಾಮ್ರಾ ಇಡೋದಕ್ಕೆ 200 ರೂಪಾಯಿ ಕೇಳ್ತಾ ಇದ್ದಾನೆ. ಅಂದರೆ ಒಂದು ಸ್ವಲ್ಪ ವಿಚಾರಿಸ್ಕೊಂಡು ಒಂದು ಸ್ವಲ್ಪ ಹಿಂದಿ ಮಾತಾಡೋಂಥವ್ರು ಇಲ್ಲಿ ನೋಡ್ಕೊಂಡು ಇಟ್ಬಿಟ್ಟು ಹೋಗಬೇಕಾಗಿರುತ್ತೆ. ಸುಮ್ಮನೆ ಇಟ್ಬಿಟ್ಟು ಹೊರಟರೆ ಫಸ್ಟೇ, ಆಮೇಲೆ ಮುಂದೆ ಸಫರ್ ಕೊಡಬೇಕಾಗುತ್ತೆ. ಆದ್ದರಿಂದ ನೋಡಿಕೊಂಡು ಕೊಟ್ಬಿಟ್ಟು ಹೋಗಿ ಬನ್ನಿ. ದೇವಸ್ಥಾನದ ಒಳಗಡೆ ಹೋಗಿದ್ದು ಬರೋಣ, ಕೊಟ್ಬಿಟ್ಟು ಬಂದು. ನೋಡ್ಬೋದು ಇಲ್ಲಿ ಏನಂದರೆ ಒಂದು ಹಿಂಸೆ ಅಂದರೆ ಯಾವ ರೀತಿ ಅಂದರೆ 3 ಕಡೆ 4 ಕಡೆಯಿಂದ ದರ್ಶನ ಇರುತ್ತೆ. ಅದೊಂದು ಸ್ವಲ್ಪ ಒಂದು ರೀತಿ ನನಗೆ ಇಷ್ಟ ಆಗಲಿಲ್ಲ ಇಡಬೇಕು ಅಂದರೆ. ಏಕೆಂದರೆ ಇಲ್ಲಿ ತುಂಬ ಕ್ಯೂನ್ ಕಡೆಯಿಂದ ನಾನು ಹೊರಟೋದು. ಹೆಚ್ಚು ಕಡಿಮೆ 2.5 ಗಂಟೆ ಆಯಿತು ನಾನು ದರ್ಶನ ಮಾಡಿಕೊಂಡು ಈಚೆ ಕಡೆ ಬಂದಿದ್ದೆ. ಇನ್ನು ಬಾಕಿ ಕಡೆ ಎಲ್ಲ ಅಲ್ಲೇ ನೋಡಿಕೊಂಡು ಅಲ್ಲೇ ಬೇಗ ಬಂದು, ಎಷ್ಟು ಬೇಗ ಅಂದರೆ ಅವ್ರದ್ದೆಲ್ಲ ಒಂದು ಅರ್ಧ ಗಂಟೆಯಲ್ಲಿ ಇಲ್ಲ ದರ್ಶನ ಆಗೋ ರೀತಿಲಿ ಬಂತು. ಈ ಕಡೆ ನಾನು ಹೋಗಿದ್ದ ಕಡೆ ಅಂತೂ ಜಾಸ್ತಿ ಟೈಮ್ ತಗೋತು. ಬನ್ನಿ ಇವಾಗ ನದಿ ಕಡೆ ಹೋಗ್ತಿದ್ದೀನಿ. ನದಿ ಕಡೆ ಹೋಗಿ ಹಾಗೆ ಕಂಟಿನ್ಯೂ ಮಾಡೋಣ. ನೋಡೋದು ದಶಾಶ್ವಮೇಧ ಘಾಟ್ಗೆ ಎಷ್ಟು ಜನ ಹೋಗ್ತಿದ್ದಾರೆ ಅಂದರೆ ಇವಾಗ ಸಮಯ ಆಗ್ತಾಯಿದೆ, ಇನ್ನೇನೋ 7 ಗಂಟೆ ಆಗ್ತಾಯಿದೆ. ಆದ್ದರಿಂದ ಗಂಗಾರತಿ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ತುಂಬ ಜನ ಹೋಗ್ತಿದ್ದಾರೆ. ಮೇನಾಗಿ ಒಂದು 4-5 ಕಡೆ ನಡೀತೆ. ಅದು ಏನಂದರೆ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಬೇಕು. ಇದಕ್ಕೇ ಒಂದು ಇಂಡಿವಿಜುವಲಾಗಿ ಬಂದಂಥ ಟೈಮಲ್ಲಿ ಎಲ್ಲನೂ ಕೂಡ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಿಕೊಂಡು ವ್ಲಾಗ್ ಮಾಡ್ಬೋದಾಗಿರುತ್ತೆ. ಅಂದರೆ ಇದು ಪ್ಯಾಕೇಜಲ್ಲಿ ಬಂದಿರೋದ್ರಿಂದ ಇದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡೋದಕ್ಕಾಗಲ್ಲ. ಏನಂದರೆ ಶಾರ್ಟೆಂಡಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು, ಯಾವ ರೀತಿ ಹೋಗ್ಬೋದು, ಯಾವ ರೀತಿ ಎಲ್ಲಿಗೆ ಹೋಗಬೇಕು ಅಂತ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಡೀಪಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಇವಾಗ ಆಲ್ರೆಡಿ ನಾನು ಒಂದು ಟೆಂಪಲ್ ಎಂಟ್ರಿಗೆ ಸ್ಕ್ಯಾಮ್ ಆದ. ಹೆಂಗೆ ಅಂದರೆ ಒಂದೊಂದು ಕಡೆಯಿಂದ ಬರ್ಬೇಕಾದ್ರೆ ಎಷ್ಟು ಬೇಗ ಬರುತ್ತಾರೆ ಅಂದರೆ ಆ ಕಡೆಯಿಂದ ಬರೋಂಥ ಜನಗಳು ಮಾತ್ರ ಆ ಕಡೆ ನಿಂತ್ಕೋತಾರೆ. ಇನ್ನು ಬೇರೆ ಕ್ಯೂನೆಲ್ಲ ಬಂದು ಒಂದೇ ಕಡೆಗೆ ಮರ್ಜ್ ಆಗೋದ್ರಿಂದ ಅಲ್ಲಿ ಆ ಲೈನಲ್ಲಿ ಕಡಿಮೆ ಜನ ಇರ್ತಾರೆ. ಅವರು ಬಂದು ನಮ್ಮ ಜೊತೆಗೆ ನಿಂತ್ಕೋತಾರೆ. ನಾವು 4-5 ಕ್ಯೂನ ಸುತ್ಕೊಂಡು ಬರೋದು ಒಂದೇ, ಅವರು ಒಂದು ಕಡೆಯಿಂದ ಬಂದು ನಮ್ಮ ಜೊತೆಲಿ ಬಂದು ದರ್ಶನ ಮಾಡೋದು ಒಂದೇ. ಆದ್ದರಿಂದ ಆ ಸ್ಕ್ಯಾಮ್ನ ನೀವು ಅನುಭವಿಸೋಕೋಬೇಡಿ. ಅದಕ್ಕೆ ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಂದರೆ ಸದ್ಯಕ್ಕೆ ನನಗೆ ಟೈಮ್ ಇಲ್ಲ. ನೆಕ್ಸ್ಟು ಇನ್ನು ಅತಿ ಶೀಘ್ರದಲ್ಲೇ ಎಗೇನ್ ಕಾಶಿಗೆ ಬಂದು ವಾರಾಣಸಿಗೆ ಬಂದು ನಾನು ಕಂಪ್ಲೀಟಾಗಿ ಎಲ್ಲಿ ಹೋದರೆ ಯಾವ ರೀತಿ ಇರುತ್ತೆ ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ ನನಗೆ ಒಂದು ರೀತಿ ನಾನು ಫಸ್ಟ್ ಟೈಮ್ ಬಂದಿದ್ದು ಕಾಶಿಗೆ. ಆದ್ದರಿಂದ ನನಗೆ ಒಂದು ಸ್ವಲ್ಪ ಕಷ್ಟ ಆಯಿತು ಹೋಗಿದ್ದು ಎಲ್ಲ ದರ್ಶನ ಮಾಡೋದು. ಹೆಚ್ಚು ಕಡಿಮೆ 2-1/4 ಗಂಟೆ ಆಯಿತು ನಾನು ದರ್ಶನಕ್ಕೆ ನಿಂತ್ಕೊಂಡು ನಾನು ದರ್ಶನ ಮಾಡ್ಕೊಬರೋಂಥದ್ದು. ಆದ್ದರಿಂದ ಅದನ್ನ ನೀವು ಫೇಸ್ ಮಾಡೋದಕ್ಕೆ ಹೋಗಬೇಡಿ. ಅದಕ್ಕೆ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ, ದಶಾಶ್ವಮೇಧ ಘಾಟಿಗೆ ಹೋಗ್ತಿದ್ದೀನಿ. ಅಲ್ಲಿ ಗಂಗಾರತಿ ಇನ್ನೇನೋ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಈಗ 6:45 ಆಗಿದೆ ಟೈಮು. ನೋಡೋಣ ಮುಂದೆ. ನೋಡ್ಬೋದು 6:45 ಆಗಿದೆ ಟೈಮು. ಈಗಾಗಲೇ ಎಷ್ಟು ಜನ ಹೋಗ್ತಿದ್ದಾರೆ ನೋಡ್ಕೋಬೋದು. ನಂದು ಬ್ಯಾಟ್ರಿ ಲೋ ಫೋನಲ್ಲಿ. ಆದ್ದರಿಂದ ನಾನು ಹೋಗುವಂಥ ಲೊಕೇಶನ್ನು ಹೆಚ್ಚು ಕಡಿಮೆ ಇಲ್ಲಿ ಈ ಲೊಕೇಶನಿಂದ
10 ಕಿಲೋಮೀಟರ್ ಇದೆ. ಅಲ್ಲಿಗೆ ಯಾವ ರೀತಿ ಹೋಗಲಿ ಅನ್ನೋದೇ ನನಗೆ ಆಶ್ಚರ್ಯ ಆಗ್ತಾಯಿದೆ. ಯಾವ ರೀತಿ ಹೋಗೋದು ಅಂದರೆ ಅದು ಒಂದು ಲೊಕೇಶನ್ ಯಾವುದು ಅಂದರೆ ಒಂದು ಸರ್ಕಲ್ ಹತ್ರ ಹೋಗಬೇಕು. ಅಲ್ಲಿಗೆ ಆಟೋಗಳು ಒಬ್ಬರನ್ನ ಕರ್ಕೊಂಡು ಹೋಗೋದಿಲ್ಲ ಅಷ್ಟು ಸುಲಭದಲ್ಲಿ. ಆದ್ದರಿಂದ ಕಷ್ಟ ಆಗುತ್ತೆ. ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಇನ್ನು ಗಂಗಾ ಆರತಿ ಸ್ಟಾರ್ಟ್ ಆಗೋದಿಲ್ಲ ಇದೆ. ಇಲ್ಲಿಗೆ ಇಂಡಿವಿಜುವಲ್ ಆಗಿ ಬಂದಂಥ ಟೈಮಲ್ಲಿ ಎಲ್ಲನೂ ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು. ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂದರೆ ಕಷ್ಟ ಸ್ಕ್ಯಾಮ್ ಆಗ್ತದೆ. ನೋಡಿಕೊಂಡು ನಾನು ಬೋಟ್ ರೈಡ್ ಹೋಗ್ಬೇಕು ಅಂತ ಅಂದ್ಕೊಂಡೆ, ಬಟ್ ಆಗೋದಿಲ್ಲ. ಯಾಕಂದರೆ ಆಲ್ರೆಡಿ ನಾನು ಬಂದಿದ್ದು ಟೈಮಾಗಿ ಹೋಗಿದೆ. ಆದ್ದರಿಂದ ಬೋಟ್ ರೈಡ್ ಹೋಗೋದಕ್ಕಾಗೋದಿಲ್ಲ.
ಡಿಸ್ಟೆನ್ಸ್ಗೆ ಹೋಗೋಣ ಅನ್ನೋದಕ್ಕೆ ನನ್ನ ಫೋನ್ ಇಲ್ಲ, ಬೇರೆ ಫೋನು ಯಾರೂ ಕೊಡೋದಿಲ್ಲ. ನ್ಯಾವಿಗೇಷನ್ ಹಾಕ್ಕೊಂಡು ಹೋಗೋದಕ್ಕೆ ನಡ್ಕೊಂಡು ನಾನು ಆ ಕಡೆಯಿಂದ ಹೆಂಗೋ ಬಂದೆ, ಈ ಕಡೆಯಿಂದ ಹೋಗೋದಕ್ಕೆ ತುಂಬ ಕಷ್ಟ ಆಗ್ತದೆ. ಆದ್ದರಿಂದ ಏನೋ ರಿಕ್ವೆಸ್ಟ್ ಮಾಡಿಕೊಂಡು, ನನಗೆ ಹಿಂದಿ ಬರುತ್ತೆ ಅದಕ್ಕೆ ಪರವಾಗಿಲ್ಲ, ಏನೋ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಹಿಂದಿ ಬರದೇ ಇರೋಂಥವ್ರು ಕನ್ನಡದವರಾಗಿರಲಿ ಬೇರೆ ಲ್ಯಾಂಗ್ವೇಜವರಾಗಿರಲಿ, ಒಟ್ಟಿನಲ್ಲಿ ನಮ್ಮ ಕನ್ನಡದವ್ರು ಅಂತ ನಾನು ಹೇಳ್ತೀನಿ, ಬೇರೆ ಲ್ಯಾಂಗ್ವೇಜ್ ನಾನು ಬೇಡ. ಕನ್ನಡದವರು ಕಷ್ಟಪಟ್ಟು ಹೋಗೋದಕ್ಕೆ ತುಂಬ ಕಷ್ಟಪಡುತ್ತೆ. ಅಷ್ಟು ಜನ ಇರ್ತಾರೆ, ಕ್ರೌಡ್ ಎಲ್ಲ ಇರುತ್ತೆ. ಆದರೂ ಕೂಡ ಆ ಟೈಮಲ್ಲಿ ದುಡ್ಡಿನ ಮುಖ ನೋಡೋಕ್ಕೆ ಹೋಗಬೇಡಿ. ನೀವು ಹೋಗುವಂಥ ಲೊಕೇಶನ್ಗೆ ರೀಚ್ ಆಗಿ. ಇವಾಗ ನಾನು ಮಾಡ್ತಿರೋದು ಅಂತದೆ ಅದನ್ನೇ. ಇಲ್ಲಿ 10 ಕಿಲೋಮೀಟರ್ಗೆ ಹೋಗೋದಕ್ಕೆ 200 ರೂಪಾಯಿ ಕೊಡ್ತಿದ್ದೀನಿ ಅಂದರೆ ಲೆಕ್ಕ ಹಾಕಿ. ಏನಂದರೆ ನಾನು ಡೆಸ್ಟಿನೇಷನ್ ಹೋಗಬೇಕು, ನನಗೆ ಟೈಮ್ ಕ್ಯಾಚ್ ಮಾಡಬೇಕು. 10 ಗಂಟೆಗೆ ಬಸ್ ಹೊರಡುತ್ತೆ ಇಲ್ಲಿಂದ. ಇಲ್ಲಿ ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ. ಅವರು ನನಗೋಸ್ಕರ ವೆಯ್ಟ್ ಮಾಡೋದು ಬೇಡ ನನಗೆ. ಆದ್ದರಿಂದ ಒಬ್ಬನ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಅವನು ನೋಡಿದ್ರೆ 400 ರೂಪಾಯಿ ಹೇಳ್ತಾ ಇದ್ದಾನೆ. 400 ಆಗಲ್ಲ ಗುರು, 10 ಕಿಲೋಮೀಟರ್ ಇರೋದು, ನಾನು ಕೊಡೋದು 200, ಹಂಗೆ ಹಿಂಗೆ ಅಂತ ಎಲ್ಲ ರಿಕ್ವೆಸ್ಟ್ ಮಾಡಿ ಆಮೇಲೆ ಹೋಗ್ತಾಯಿದ್ದೀವಿ. ನೋಡ್ಬೋದು ತುಂಬ ಕಷ್ಟ ಆಗುತ್ತೆ. ಅದು ಕೂಡ ಇಷ್ಟು ನಾನು ಎಲ್ಲ ಕಡೆ ಓಡಾಡಿದ್ದು ನನಗೆ ಇಷ್ಟು ಕಷ್ಟ ಬರ್ತದೆ. ಯಾರು ಕೂಡ ಓಡಾಡಿ ಇಲ್ಲದೆ ಇರೋಂಥವ್ರು ಕೂಡ ಇರ್ತಾರೆ. ಆದರೂ ಕೂಡ ಫೋನ್ ಇಲ್ಲ ಅಂದರೆ ಮಾತ್ರ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಫೋನ್ ಇದ್ದರೆ ನನಗೆ ಈ ರೀತಿ ಹೋಗೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಹೆಂಗೋ ನ್ಯಾವಿಗೇಷನ್ ಹಾಕೊಂಡು ನಡ್ಕೊಂಡೇ ಹೊರಟೋಗ್ಬಿಡ್ತಿದೆ, ನಾನು ತಲೆನೇ ಕೆಡ್ಸ್ಕೊತಿರ್ಲಿಲ್ಲ. ಆ ರೀತಿ ಸಿಚುವೇಶನ್ ನನಗೆ ಬಂದಿದೆ ಇವತ್ತಿನ ದಿನ. ಆದರೂ ಕೂಡ ನನಗೆ ಒಂದು ಶಾಕ್ ಆಯಿತು, ಏನು ಅಂದರೆ ನಾನು ನಿಜವಾಗ್ಲೂ ಹೋಗ್ತೀನಿ ಅನ್ನೋ ರೀತಿ ನನಗೆ ಫೀಲ್ ಆಗ್ಬಿಡ್ತು. ನಿಜವಾಗ್ಲೂ ಇಷ್ಟು ಎಲ್ಲ ಓಡಾಡಿದ್ರು ಕೂಡ ನನಗೆ ಒಂದು ಬ್ಯಾಡ್ ಫೀಲ್ ಅಂದರೆ ಯಾವ ರೀತಿ ಅಂದರೆ ನನಗೆ ಒಂದು ರೀತಿ ಭಯ ಆಗ್ಬಿಟ್ಟು. ಆದ್ದರಿಂದ ಒಬ್ಬನ ಕನ್ವಿನ್ಸ್ ಮಾಡಿ 400 ಕೇಳ್ತಿದ್ದಾನೆ, 200 ಕೊಪ್ಪಿಸಿ ಹೋಗ್ತಾಯಿದ್ದೀನಿ. ಹೆಚ್ಚು ಕಡಿಮೆ ಒಂದು ಸ್ವಲ್ಪ ದೂರ ಬಂದಿದ್ದೀವಿ. ಏನು ಸಖತ್ತು ಟ್ರಾಫಿಕ್ಕು ಗುರು, ಗಂಗಾರತಿ ನೋಡಾದ್ಮೇಲೆ. ಬನ್ನಿ ಇವಾಗ ನಮ್ಮ ಲೊಕೇಶನ್ಗೆ ಹೋಗೋಣ. ಇವಾಗ ಒಂದು ಕಡೆ ಎಲ್ಲ ಒಂದು ಕಡೆ ಇರ್ತಾನೆ, ಅದನ್ನು ನಾವು ಕರೆಕ್ಟಾಗಿ ಬಳಸ್ಕೋಬೇಕು. ಏನಂದರೆ ನಾನು ಹಿಂದಿ ಬಂದಕ್ಕೆ ಇಷ್ಟೆಲ್ಲ ಮಾಡೋದಕ್ಕೆ ಆಯಿತು. ಕನ್ನಡದವ್ರು ಏನಾದ್ರು ಬಂದರೆ ದಯವಿಟ್ಟು ಮೊಬೈಲ್ ತಗೊಂಡು ಜೊತೇಲಿ ಎಲ್ಲರೂ ಕೂಡ ಜೊತೇಲಿ ಬರೋದು ನೋಡಿ. ಯಾಕಂದರೆ ನಾನೇನೋ ಸೋಲೋ ಬಂದೆ ಈ ಕಡೆಗೆ, ನಮ್ಮ ಪ್ಯಾಕೇಜಲ್ಲಿ ಬಂದಿರೋವಂಥವ್ರೆಲ್ಲ ಆಲ್ರೆಡಿ ಹೋಗಿದ್ರು. ಅವರು ಪ್ಯಾಕೇಜಲ್ಲೇ ಹೋದ್ರು. ಒಬ್ಬೊಬ್ಬರಿಗೆ ಹೆಚ್ಚು ಕಡಿಮೆ 1000 ರೂಪಾಯಿ ಆಯಿತು. ನಾನು ಅಲ್ಲಿ ತನಕ ರೆಡಿಯಾಗಿರಲಿಲ್ಲ. ಅವರು ನಮ್ಮ ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಬಸ್ ಬಂದು ವಾರಣಾಸಿಗೆ ರೀಚ್ ಆಯಿತು, ಅಂದರೆ ಕಾಶಿಗೆ ರೀಚ್ ಆಯಿತು. ಅಲ್ಲಿ ನಾನು ಬಿಟ್ಟಿದ್ದೇನೆ 3 ಗಂಟೆ. ಅಲ್ಲಿಂದ ಆಟೋ ಹಿಡ್ಕೊಂಡು ಹೆಂಗೋ ಬಂದ್ಬಿಟ್ಟೆ. ನಾನು ಆ ಕಡೆಯಿಂದ ಏನು ಹೆಸರು ಗೊತ್ತಿಲ್ಲ, ಕಾಶಿ ವಿಶ್ವನಾಥ ಅಂದ್ಬಿಟ್ಟು ಬಂದ್ಬಿಟ್ಟೆ. ಈ ಕಡೆಯಿಂದ ಹೋಗ್ಬೇಕಾದ್ರೆ ನಿಲ್ಲಿಸಿರೋಂಥ ಲೊಕೇಶನೇ ಗೊತ್ತಿಲ್ಲ ನನಗೆ, ಅಂದರೆ ಲೊಕೇಶನ್ ಹೆಸರು ಗೊತ್ತಿಲ್ಲ. ನಾನು ಮ್ಯಾಪಲ್ಲಿ ನೋಡಿಕೊಂಡು ಆ ಕಡೆಯಿಂದ ನಡ್ಕೊ ಬರ್ಬೇಕಾದ್ರೆ ನಾನು ಎಲ್ಲಿಂದ ಬರ್ತಿದ್ದೀನಿ ಅಂತ ನಾನು ಅಬ್ಸರ್ವ್ ಮಾಡಿಕೊಂಡು ನಾನು ನೋಡಿದ್ದೆ. ಆದ್ದರಿಂದ ನನಗೆ ಹೋಗೋದಕ್ಕೆ ಈಸಿ ಆಯಿತು. ಇನ್ನು ನನಗೆ ಗ್ಯಾರಂಟಿ ಇಲ್ಲ ಅದೇ ಲೊಕೇಶನ್ ಏನು ಅಂತ. ಆದ್ದರಿಂದ ನೋಡಿಕೊಂಡು ಓಡಾಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಕೂಡ. ಅದು ಕೂಡ ಜೊತೇಲಿ ಎಲ್ಲರೂ ಜೊತೇಲಿ ಬಂದಿದ್ದೀನಿ, ಜೊತೇಲಿ ಹೋಗೋದಕ್ಕೆ ಟ್ರೈ ಮಾಡಿ. ನಿಯರೆಸ್ಟು ರೂಮ್ಸ್ಗಳು ಅಂಡು ಸ್ಟೇಗೆ ನೋಡ್ಕೊಳ್ಳಿ. ಈ ರೀತಿ 10 ಕಿಲೋಮೀಟ್ರ್ 11 ಕಿಲೋಮೀಟರ್ ಅದೇ ಇದೇ ಸಿಚುವೇಶನ್ನು. ಯಾಕಂದರೆ ನಿಮ್ಮ ಫೋನು ಸ್ವಿಚ್ ಆಫ್ ಆಗುತ್ತೋ ಏನಾಗುತ್ತೋ ಅಂತ ಒಂದು ಟೈಮಲ್ಲಿ ಇದ್ದಂಗೆ ಇನ್ನೊಂದು ಟೈಮಲ್ಲಿ ಇರೋದಿಲ್ಲ, ಅದಕ್ಕೆ ಕಷ್ಟ ಆಗುತ್ತೆ ನೋಡಿಕೊಂಡು. ಸೊ ಫೈನಲಿ ನಮ್ಮ ಬಸ್ ಕಡೆ ಬಂದ್ವಿ. ನನಗಂತೂ ಹೋಗಿರೋ ಪ್ರಾಣ ಮತ್ತೆ ಬಂದಂಗೆ ಆಯಿತು. ಯಾಕಂದರೆ ಗೊತ್ತಿಲ್ಲದೆ ಇರೋ ಊರಲ್ಲಿ ಗೊತ್ತಿಲ್ಲದೆ ಇರೋ ಜನಗಳ ಮಧ್ಯದಲ್ಲಿ ಒಂದು ಲೊಕೇಶನ್ಗೆ ಫೋನ್ ಇಲ್ಲದೆ ಬರೋದಂತೂ ನೆಕ್ಸ್ಟ್ ಲೆವೆಲ್. ಇವಾಗಲೂ ಫೋನ್ ಇಲ್ಲ ಮತ್ತು ಜೊತೆಗೆ ಯಾರೂ ಇಲ್ಲ ಅಂದರೆ ಹೋಗೋದಕ್ಕೆ ಹೋಗಬೇಡಿ ಹೇಳ್ತೀನಿ. ಯಾಕಂದರೆ ನನ್ನಾಗಿರೋ ಇಂಥ ಎಕ್ಸ್ಪೀರಿಯೆನ್ಸು, ನಾನು ಇಲ್ಲಿ ಆಶುಪುರಿ ಅಂದ್ಬಿಟ್ಟು ಒಂದು ಲೊಕೇಶನಲ್ಲಿ ನಾವು ರೂಮ್ ಮಾಡಿದ್ದು. ಅಲ್ಲಿ ನಾವು ಇದ್ದಿದ್ದು, ಅಂದರೆ ನನಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಲೊಕೇಶನ್ ಗೊತ್ತಿಲ್ಲ. ನನ್ನ ಫೋನು ಸ್ವಿಚ್ ಆಫ್ ಆಗೋಯಿತು. ಎಕ್ಸಾಕ್ಟಾಗಿ ನಾನು ಸ್ಕ್ರೀನ್ಶಾಟ್ ತೊಗೊಂಡು ಈ ಲೊಕೇಶನ್ನ ನಾನು ಇಟ್ಕೊಂಡಿದ್ದೆ. ಬಟ್ ನನ್ನ ಫೋನ್ ಸ್ವಿಚ್ ಆಫ್ ಆಗಿದ್ದರಿಂದ ನಾನು ಮತ್ತೆ ಬರೋದಕ್ಕೆ ತುಂಬ ಕಷ್ಟ ಆಯಿತು. ಯಾಕಂದರೆ ಈ ಕಡೆ ನಾನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದೆ ಯಾವ ಲೊಕೇಶನಿಂದ ಹೋಗ್ತಿದ್ದೀನಿ ಅಂತ. ಅದು ನನ್ನ ಮೈಂಡ್ಗೆ ಸೆಟ್ ಆಗೋಯಿತು. ಅದು ನನಗೆ ಅಡ್ವಾಂಟೇಜ್ ಆಗಿತ್ತು ಆ ಕಡೆಯಿಂದ ಬರೋದಕ್ಕೆ. ಆ ಕಡೆಯಿಂದ ಒಬ್ಬ ಹುಡುಗನ್ನ ಕನ್ವಿನ್ಸ್ ಮಾಡಿ ಅವನನ್ನು ಡ್ರಾಪ್ ಕೇಳೋದಕ್ಕೆ ಕನ್ವಿನ್ಸ್ ಮಾಡಿ ನನ್ನ ಒಪ್ಪಿಸ್ದಾಗ ಅವನು ಕೇಳಿದ್ದು ಇಲ್ಲಿಗೆ ಹೆಚ್ಚು ಕಡಿಮೆ ಒಂದು 7.5 ಕಿಲೋಮೀಟ್ರ್ ಐತೆ ಅಲ್ಲಿಂದ, ಟೆಂಪಲಿಂದ ಇಲ್ಲಿ ತನಕ. ಅವನು ಬರೋದಕ್ಕೆ 400 ರೂಪಾಯಿ ಕೇಳ್ದ ಬೈಕಲ್ಲಿ ಕರ್ಕೊಬರೋದಕ್ಕೆ. ಆಟೋದಲ್ಲದೆ ನಿಮಗೆ 700-800 ಆಗುತ್ತೆ. ನಾನು 400 ಕರ್ಕೊಗ್ತೀನಿ ಬನ್ನಿ ಅಂದ. ಅವನಿಗೆ ಅಷ್ಟೆಲ್ಲ ಕೊಡೋದಕ್ಕಾಗಲ್ಲ, ನನ್ನ ಫೋನ್ ಆನಾಗಿದ್ದರೆ ನಾನೇ ಹೊರ್ಟೋಗ್ತಿದ್ದೆ, ನಡ್ಕೊಂಡೇ ಹೊರ್ಟೋಗ್ತಿದ್ದೆ ಅಂತ ನಾನಂದೆ.
ಹಂಗೆ ಹಿಂಗೆಲ್ಲ ಕನ್ವಿನ್ಸ್ ಮಾಡಿ 200 ರೂಪಾಯಿಗೆ ಒಪ್ಪಿಸಿ ಬಂದು ಫೈನಲಿ ರೀಚ್ ಆದೆ. ಒಂದು ರೀತಿಲಿ ಯುದ್ಧ ಗೆದ್ದು ಅಂತ ಅನ್ನಿಸ್ತೈತೆ ನಿಜಲು. ಫೋನ್ ಇಲ್ಲದೆ ಕೂಡ ಎಷ್ಟು ಕಷ್ಟ ಆಯಿತು. ನನಗೆ ಹಿಂದಿ ಬಂದಿದ್ದಕ್ಕೆ ಓಕೆ, ನಮ್ಮ ಕನ್ನಡದವ್ರು ಏನಾದ್ರು ಬಂದರೆ ಇಲ್ಲಿಗೆ ತುಂಬ ಕಷ್ಟ ಸಫರ್ ಅನುಭವಿಸ್ಬೇಕಾಗತ್ತೆ. ಆದ್ದರಿಂದ ಜೊತೇಲಿ ಬನ್ನಿ, ಯಾರು ಹಿಂದಿ ಮಾತಾಡೋವಂಥವ್ರು ಜೊತೇಲಿ ಹೋಗಿ ಅಂತ ಕೇಳ್ಕೊತೀನಿ. ಹಾಗೆ ನೀವು ಮಾಡಿರೋಂಥ ರೂಮ್ ಲೊಕೇಶನ್ ಅಂತೂ ನೆನಪಲ್ಲಿ ಇಟ್ಕೊಳ್ಳೋದು ಮರಿಬೇಡಿ ಯಾರು ಕೂಡ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್ ಎಲ್ಲರಿಗೂ.